ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 23 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ದೊಲೋರ SIRನಲ್ಲಿ 250 ಮೆಗಾವ್ಯಾಟ್ ಸಾಮರ್ಥ್ಯದ ಗ್ರೀನ್ AI ಡೇಟಾ ಸೆಂಟರ್ ಸ್ಥಾಪಿಸಲು L&T ವ್ಯಾಮಾವು ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಗುಜರಾತ್ ರಾಜ್ಯದಲ್ಲಿ ಗ್ರೀನ್ AI ಡೇಟಾ ಸೆಂಟರ್ ಅನ್ನು ಪ್ರಾರಂಭಿಸಲು L&T ವ್ಯಾಮ ಒಪ್ಪಂದವನ್ನು ಮಾಡಿಕೊಂಡಿದೆ. ದೊಲೋರ SIR ಕ್ಲಾಸ್ನಲ್ಲಿ 250 ಮೆಗಾವ್ಯಾಟ್ ಸಾಮರ್ಥ್ಯದ ಗ್ರೀನ್ AI ಡೇಟಾ ಸೆಂಟರ್ ಅನ್ನು ಇಲ್ಲಿ ಸ್ಥಾಪಿಸಲಾಗುತ್ತದೆ. ಯಾರ ಸಹಯೋಗದೊಂದಿಗೆ? L&T ವ್ಯಾಮದೊಂದಿಗೆ ಇದರಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲಿ ಗ್ರೀನ್ ಡೇಟಾ ಸೆಂಟರ್ ಅಂದರೆ ಏನು ಅಂದರೆ, ಇದು ಸಾಮಾನ್ಯವಾಗಿ ಡೇಟಾ ಸೆಂಟರ್ಗಳು ಹೆಚ್ಚಿನ ವಿದ್ಯುತ್ ಬಳಸುತ್ತವೆ ಮತ್ತು ಪರಿಸರಕ್ಕೆ ಶಾಖವನ್ನು ಬಿಡುಗಡೆ ಮಾಡುತ್ತದೆ. ಆದರೆ ಈ ಕೇಂದ್ರವು ಸಂಪೂರ್ಣವಾಗಿ ಸೌರ ಮತ್ತು ಪವನಶಕ್ತಿಯಂತಹ ನವೀಕರಿಸಬಹುದಾದ ಇಂಧನವನ್ನು ಬಳಸುತ್ತದೆ. ಹಾಗೆಯೇ AI ಪ್ರೊಸೆಸರ್ಗಳಿಂದ ಹೊರಬರುವ ಶಾಖವನ್ನು ಕಡಿಮೆ ಮಾಡಲು ಅತ್ಯಾಧುನಿಕ ಲಿಕ್ವಿಡ್ ಕೂಲಿಂಗ್ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗುತ್ತಿದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಗ್ರೀನ್ AI ಡಾಟಾ ಸೆಂಟರ್ ಅನ್ನು ಸ್ಥಾಪನೆ ಮಾಡುವುದರಿಂದ ಕೃತಕ ಬುದ್ಧಿಮತ್ತೆ ಮತ್ತು ಕ್ಲೌಡ್ ಸೇವೆಗಳಿಗೆ ಇದನ್ನು ಮೀಸಲಿಡಲಿದ್ದಾರೆ. ಸೊ ಇಲ್ಲಿ ಈ AI ಡಾಟಾ ಸೆಂಟರ್ 250 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಲಿದೆ ಎಂದು ತಿಳಿಸಿದ್ದಾರೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ದೊಲೋರದ ಬಗ್ಗೆ ಮಾಹಿತಿಯು, ಇದನ್ನು ಭಾರತದ ಮೊದಲ ಸ್ಮಾರ್ಟ್ ಸಿಟಿ ಎಂದು ಕರೆಯಲಾಗುತ್ತದೆ. ಇದು ದೆಹಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ನ ಭಾಗವಾಗಿರುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ದೇಶೀಯವಾಗಿ ತಯಾರಿಸಿದ ಯಾವ ಲಸಿಕೆಯನ್ನು ಹಿಮಾಚಲ ಪ್ರದೇಶದ ಕೌಸಲಿಯಲ್ಲಿ ಬಿಡುಗಡೆ ಮಾಡಲಾಯಿತು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. TD ಲಸಿಕೆಯನ್ನು ಇಲ್ಲಿ JP ನಡ್ಡಾ ಅವರು ಹಿಮಾಚಲ ಪ್ರದೇಶದ ಕೌಸಲಿಯಲ್ಲಿ ಬಿಡುಗಡೆ ಮಾಡಿರುತ್ತಾರೆ. TD ಲಸಿಕೆಯನ್ನು. ಸೊ ಇಲ್ಲಿ TD ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಅಂದರೆ, 120 ವರ್ಷಗಳ ಹಳೆಯದಾದ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯು ಇದನ್ನು ಅಭಿವೃದ್ಧಿಪಡಿಸಿರುತ್ತದೆ. ಸೊ ಇಲ್ಲಿ ಎಲ್ಲಿ ಇದನ್ನು ಬಿಡುಗಡೆ ಮಾಡಲಾಯಿತು ಅಂತ ನೆನಪಿಟ್ಟುಕೊಳ್ಳಿ. ಹಿಮಾಚಲ ಪ್ರದೇಶದ ಕೌಸಲಿಯಲ್ಲಿ ಇದನ್ನು ಬಿಡುಗಡೆ ಮಾಡಲಾಯಿತು. ಸೊ ಈ TD ಲಸಿಕೆ ಅಂದರೆ ಏನು ಅಂದರೆ, ಇದು 2 ಪ್ರಮುಖ ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಒಂದು ಟೆಟಾನಸ್, ಧನುರ್ವಾಯು, ಇದು ಗಾಯಗಳ ಮೂಲಕ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಆಗಿರುತ್ತದೆ. ಹಾಗೆಯೇ ಡಿಪ್ಟೀರಿಯಾ, ಗಂಟಲಮಾರಿ, ಇದು ಉಸಿರಾಟದ ಮೇಲೆ ಪರಿಣಾಮ ಬೀರುವ ಗಂಭೀರ ಗಾಯ ಸೋಂಕು ಆಗಿರುತ್ತದೆ. ಸೊ ಇಲ್ಲಿ ಇದನ್ನು ವಿಶೇಷವಾಗಿ 7 ವರ್ಷ ಮೇಲ್ಪಟ್ಟ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಈ ಲಸಿಕೆಯನ್ನು ಬೂಸ್ಟರ್ ಡೋಸ್ ಆಗಿ ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. TD ಲಸಿಕೆ ಬಗ್ಗೆ ಒಂದು ಮಾಹಿತಿ, ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪಂಜಾಬ್ ರಾಜ್ಯ ವಿದ್ಯುತ್ ನಿಗಮ ನಿಯಮಿತದ ಇತಿಹಾಸದಲ್ಲೇ ಮೊಟ್ಟಮೊದಲ ಮಹಿಳಾ ಡೈರೆಕ್ಟರ್ ಕಮರ್ಷಿಯಲ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಹರ್ಷರನ್ ಕೌರ್ ಟೆಹ್ರಾನ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ಹರ್ಷರನ್ ಕೌರ್ ಟೆಹ್ರಾನ್ ಅವರು ಪಂಜಾಬ್ ರಾಜ್ಯ ವಿದ್ಯುತ್ ನಿಗಮದ ವಾಣಿಜ್ಯ ನಿರ್ದೇಶಕಿಯಾಗಿ ನೇಮಕಗೊಂಡಿರುತ್ತಾರೆ. ಈ ಸಂಸ್ಥೆಯು ದಶಕಗಳ ಇತಿಹಾಸದಲ್ಲಿ ಇಂತಹ ಉನ್ನತ ನಿರ್ದೇಶಕ ಮಟ್ಟದ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎನ್ನುವ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ. ಹರ್ಷರನ್ ಕೌರ್ ಟೆಹ್ರಾನ್ ಆಗಿರುತ್ತಾರೆ. ಸೊ ಇವರ ಬಗ್ಗೆ ಮಾಹಿತಿಯು, ಹರ್ಷರನ್ ಕೌರ್ ಇವರು 32 ವರ್ಷಗಳಿಗೂ ಹೆಚ್ಚು ಕಾಲ ವಿದ್ಯುತ್ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದಾರೆ. ಹಾಗೆ ಈ ಹಿಂದೆ ಅವರು ಇದೇ ಸಂಸ್ಥೆಯಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. PSPCL ಇದು ಪಂಜಾಬ್ ಸರ್ಕಾರದ ಅಡಿಯಲ್ಲಿ ಬರುವ ವಿದ್ಯುತ್ ಉತ್ಪಾದನೆ ಮತ್ತು ವಿತರಣಾ ಸಂಸ್ಥೆಯಾಗಿರುತ್ತದೆ. ಗಮನಿಸಿ. ಮುಂದಿನ ಪ್ರಶ್ನೆ, ಮೈಕ್ರೋಸಾಫ್ಟ್ ಗೇಮಿಂಗ್ ಮತ್ತು ಎಕ್ಸ್ಬಾಕ್ಸ್ ನೂತನ CEO ಆಗಿ ನೇಮಕಗೊಂಡ ಭಾರತೀಯ ಮೂಲದ ನಾಯಕಿ ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಆಶಾ ಶರ್ಮಾ ಅವರು. ಆಶಾ ಶರ್ಮಾ ಅವರು ಮೈಕ್ರೋಸಾಫ್ಟ್ ಗೇಮಿಂಗ್ ಮತ್ತು ಎಕ್ಸ್ಬಾಕ್ಸ್ನ ನೂತನ CEO ಆಗಿ ನೇಮಕಗೊಂಡಿರುತ್ತಾರೆ. ಸೊ ಇವರು ಭಾರತೀಯ ಮೂಲದವರು, ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇವರು ಇಲ್ಲಿ ಯಾವ ಕಾರ್ಯವನ್ನು ಮಾಡಲಿದ್ದಾರೆ ಅಂದರೆ, ಬ್ರ್ಯಾಂಡ್, ಮಾರ್ಕೆಟಿಂಗ್ ಮತ್ತು ಪ್ರಾಡಕ್ಟ್ ವಿಭಾಗದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಇಲ್ಲಿ ಇವರು ವಹಿಸಿಕೊಳ್ಳಲಿದ್ದಾರೆ. ಆಶಾ ಶರ್ಮಾ ಅವರ ಬಗ್ಗೆ ಮಾಹಿತಿ, ಆಶಾ ಶರ್ಮಾ ಅವರು ಈ ಹಿಂದೆ ಮೈಕ್ರೋಸಾಫ್ಟ್ ಇನ್ಸ್ಟಾಕಾರ್ಟ್ನಲ್ಲಿ ಹಿರಿಯ ನಾಯಕಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಅದಕ್ಕೂ ಮೊದಲು ಅವರು ಫೇಸ್ಬುಕ್ ಕಂಪನಿಯಲ್ಲಿ ಮೆಸೆಂಜರ್ ಮತ್ತು ಪ್ರಾಡಕ್ಟ್ ವಿಭಾಗಗಳಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ. ಸೊ ಇಲ್ಲಿ ಈ ಗೇಮಿಂಗ್ಸ್ನ ಬಗ್ಗೆ ಮಾಹಿತಿಯು, ವಿಶ್ವದ 3 ಗೇಮಿಂಗ್ಸ್ ಕನ್ಸೋಲ್ಗಳಲ್ಲಿ ಎಕ್ಸ್ಬಾಕ್ಸ್ ಕೂಡ ಒಂದಾಗಿರುತ್ತದೆ. ಇನ್ನು ಉಳಿದ 2 ಗೇಮಿಂಗ್ ಕನ್ಸೋಲ್ಗಳು ಯಾವುದೆಂದರೆ ಸೋನಿ ಪ್ಲೇ ಸ್ಟೇಷನ್ ಮತ್ತು ನಿಂಟೆಂಡೊ ಆಗಿರುತ್ತೆ. ಸೊ ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಗ್ಲೋಬಲ್ AI ಬ್ರೈನ್ ರೇಸ್ ರಿಪೋರ್ಟ್ 2026ರ ಪ್ರಕಾರ ಕೃತಕ ಬುದ್ಧಿಮತ್ತೆ ನಾಯಕತ್ವದಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೆಯ ಸ್ಥಾನದಲ್ಲಿದೆ ಎಂದು ತಿಳಿಸಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. 6ನೇ ಸ್ಥಾನದಲ್ಲಿ ಇಲ್ಲಿ ಭಾರತವು ಪಡೆದುಕೊಂಡಿದೆ ಈ ಗ್ಲೋಬಲ್ AI ಬ್ರೈನ್ ರೇಸ್ ರಿಪೋರ್ಟ್ 2026ರಲ್ಲಿ. ಇಲ್ಲಿ ಗ್ಲೋಬಲ್ AI ಬ್ರೈನ್ ರೇಸ್ ವರದಿಯನ್ನು ವಿಶ್ವದ 100ಕ್ಕೂ ಹೆಚ್ಚು ದೇಶಗಳ AI ಸಾಮರ್ಥ್ಯವನ್ನು ಅಳೆಯುತ್ತದೆ. ಈ ವರದಿಯನ್ನು
EasyHumanizer.io ಎಂಬ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ ಅಥವಾ ಪ್ರಕಟಿಸುತ್ತದೆ. ಇದು ಕೇವಲ ತಂತ್ರಜ್ಞಾನದ ಸಂಶೋಧನೆಯಷ್ಟೇ ಅಲ್ಲದೆ ಆರ್ಥಿಕತೆ, ಮೂಲಸೌಕರ್ಯ ಮತ್ತು ಶಿಕ್ಷಣದಲ್ಲಿ AI ಬಳಕೆಯನ್ನು ಆಧರಿಸಿ ರ್ಯಾಂಕಿಂಗ್ ಅನ್ನು ಇದು ನೀಡುತ್ತದೆ. ಸೊ ಇಲ್ಲಿ ಟಾಪ್ 6 ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ದೇಶ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. 2ನೇ ಸ್ಥಾನ ಚೀನಾ ದೇಶ ಪಡೆದುಕೊಂಡಿರುತ್ತದೆ. ಹಾಗೆಯೇ 3ನೇ ಸ್ಥಾನವನ್ನು ಸಿಂಗಾಪುರ ದೇಶ ಪಡೆದುಕೊಂಡಿದೆ. ಇಲ್ಲಿ ಭಾರತವು 6ನೇ ಸ್ಥಾನವನ್ನು ಪಡೆದುಕೊಂಡಿದೆ 32 ಅಂಕಗಳೊಂದಿಗೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಭಾರತದ ಸಾಧನೆ ಮತ್ತು ಸವಾಲುಗಳು ಏನಾಗಿರುತ್ತದೆ ಅಂತ ತಿಳಿಸಿದೆ ಅಂದರೆ, ಭಾರತದ ಅತಿ ದೊಡ್ಡ ಶಕ್ತಿ ಎಂದರೆ ನಮ್ಮಲ್ಲಿರುವ AI ಟ್ಯಾಲೆಂಟ್ ರೆಡಿನೆಸ್ ಆಗಿರುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು AI ಪರಿಣಿತರನ್ನು ಹೊಂದಿರುವ ದೇಶಗಳಲ್ಲಿ ಭಾರತವು ಒಂದು ಎಂದು ತಿಳಿಸಿದೆ ಈ ರಿಪೋರ್ಟ್ನಲ್ಲಿ. ಹಾಗೆಯೇ ಇದರಲ್ಲಿ ಸವಾಲುಗಳು ಏನೆಂದರೆ, ಮೂಲಸೌಕರ್ಯ ಮತ್ತು ಆಡಳಿತಾತ್ಮಕ ನೀತಿಗಳ ಕೊರತೆಯಿಂದಾಗಿ ಭಾರತವು ಮೊದಲ 5 ಸ್ಥಾನಗಳಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗಿಲ್ಲ. ವಿಶೇಷವಾಗಿ ಇದು ಡೇಟಾ ಸೆಂಟರ್ಗಳು ಮತ್ತು ಸರ್ಕಾರಿ ನಿಯಮಾವಳಿಗಳ ಸುಧಾರಣೆಯ ಅಗತ್ಯವಿದೆ ಎಂದು ಈ ರಿಪೋರ್ಟ್ನಲ್ಲಿ ತಿಳಿಸಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ದೇಶಗಳ ಆಮದುಗಳ ಮೇಲೆ ಎಷ್ಟು ಶೇಕಡಾ ಜಾಗತಿಕ ಸುಂಕ ಹೇರುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ? ಉತ್ತರ ಆಪ್ಷನ್ ಬಿ 10% ಜಾಗತಿಕ ಸುಂಕ ಹೇರುವ ಆದೇಶಕ್ಕೆ ಸಹಿಯನ್ನು ಹಾಕಿರುತ್ತಾರೆ. ಸೊ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು 10% ಸುಂಕವನ್ನು ಏರಿಸುವ ಮೂಲಕ ವಿವಾದಾತ್ಮಕ ನಿರ್ಧಾರವನ್ನು ಇಲ್ಲಿ ಪ್ರಕಟಿಸಿರುತ್ತಾರೆ. ಸುಪ್ರೀಂ ಕೋರ್ಟ್ನಿಂದ ಹಿನ್ನಡೆಯಾದ ನಂತರವೂ ತಮ್ಮ ಅಮೆರಿಕ ಫಸ್ಟ್ ನೀತಿಯ ಭಾಗವಾಗಿ ಈ ಕ್ರಮಕ್ಕೆ ಮುಂದಾಗಿರುತ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. ಈ ನಿರ್ಧಾರದ ಪ್ರಮುಖ ಉದ್ದೇಶ ಏನಾಗಿರುತ್ತದೆ ಅಂದರೆ, ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ನೀಡುವುದಾಗಿರುತ್ತದೆ. ವಿದೇಶಿ ವಸ್ತುಗಳು ದುಬಾರಿಯಾಗುವುದರಿಂದ ಅಮೆರಿಕದ ಜನರು ದೇಶೀಯ ಉತ್ಪನ್ನಗಳನ್ನು ಖರೀದಿಸಲಿ ಎಂಬುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಅಮೆರಿಕವು ಬೇರೆ ದೇಶಗಳಲ್ಲಿ ನೀಡುತ್ತಿರುವ ಹಣವನ್ನು ದೇಶದ ಒಳಗೆ ಉಳಿಸಿಕೊಳ್ಳುವುದು ಇದರ ಮುಖ್ಯ ಗುರಿಯಾಗಿರುತ್ತದೆ. ಸುಂಕದ ಮೂಲಕ ಅಮೆರಿಕ ಸರ್ಕಾರವು ಶತಕೋಟಿ ಡಾಲರ್ ಆದಾಯವನ್ನು ನಿರೀಕ್ಷಿಸುತ್ತಿದೆ. ಭಾರತವು ಅಮೆರಿಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ IT ಸೇವೆಗಳು, ಔಷಧಗಳು, ವಜ್ರ ಮತ್ತು ಆಭರಣಗಳನ್ನು ರಫ್ತು ಮಾಡುತ್ತದೆ. ಇದರಲ್ಲಿ 10% ಸುಂಕದಿಂದ ಭಾರತೀಯ ಕಂಪನಿಗಳ ಲಾಭಾಂಶ ಕಡಿಮೆಯಾಗಬಹುದಾಗಿರುತ್ತದೆ. ಸೊ ಈ ಮಾಹಿತಿ ಇಲ್ಲಿ ಗಮನಿಸಿ. ಮುಂದಿನ ಪ್ರಶ್ನೆ, ಬಹುಭಾಷಾ ಶಿಕ್ಷಣ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರವು ಆಪ್ಷನ್ ಬಿ ಫೆಬ್ರವರಿ 21ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸಲಾಗುತ್ತದೆ. ಸೊ ಇದರ ಹಿನ್ನೆಲೆಯನ್ನು ನೋಡುವ, 1952ರಲ್ಲಿ ಅಂದಿನ ಪೂರ್ವ ಪಾಕಿಸ್ತಾನದಲ್ಲಿ, ಈಗ ಇದನ್ನು ಬಾಂಗ್ಲಾದೇಶದಾಗಿರುತ್ತದೆ, ಬಾಂಗ್ಲಾ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಲು ನಡೆದ ಭಾಷಾ ಚಳವಳಿ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. 1999ರಲ್ಲಿ ಅಧಿಕೃತವಾಗಿ ಯುನೆಸ್ಕೋ ಸಂಸ್ಥೆ ಇದನ್ನು ಘೋಷಿಸಿತು ಅಂತಾರಾಷ್ಟ್ರೀಯ ಭಾಷಾ ದಿನವೆಂದು. ಸೊ ಇದರ ಥೀಮ್ ಏನಾಗಿರುತ್ತದೆ ಅಂದರೆ, ಬಹುಭಾಷಾ ಶಿಕ್ಷಣದ ಮೇಲೆ ಯುವಕರ ಧ್ವನಿ ಎನ್ನುವುದು 2026ರ ಥೀಮ್ ಆಗಿದೆ. ಇದರ ಉದ್ದೇಶ ಜಗತ್ತಿನಾದ್ಯಂತ ಅಳಿವಿನಂಚಿನಲ್ಲಿರುವ ಭಾಷೆಗಳನ್ನು ರಕ್ಷಿಸುವುದು ಮತ್ತು ಮಾತೃಭಾಷೆಯ ಮೂಲಕ ಶಿಕ್ಷಣ ನೀಡುವುದರಿಂದ ಕಲಿಕೆ ಸುಲಭವಾಗುತ್ತದೆ ಎಂಬ ಅರಿವು ಮೂಡಿಸುವುದಾಗಿರುತ್ತದೆ. ಇಲ್ಲಿ ಸಂವಿಧಾನದ ಕೆಲವು ವಿಧಿಗಳನ್ನು ಇದರ ಬಗ್ಗೆ ನೋಡುವ, ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಅಥವಾ ಶೆಡ್ಯೂಲ್ 8ರಲ್ಲಿ ಪ್ರಸ್ತುತ 22 ಅಧಿಕೃತ ಭಾಷೆಗಳಿವೆ. ಇದರಲ್ಲಿ ಭಾರತದಲ್ಲಿ ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು, ಮಲಯಾಳಂ ಮತ್ತು ಒಡಿಯಾ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಸಂವಿಧಾನದಲ್ಲಿ ನೀಡಲಾಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 350 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊದಲ ಆಸ್ಟ್ರೇಲಿಯಾ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆ ಮಾಡಿದವರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಎಲಿಸ್ ಪೆರಿ ಅವರು 350 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡುವ ಮೂಲಕ ಮೊದಲ ಆಸ್ಟ್ರೇಲಿಯನ್ ಆಟಗಾರ್ತಿಯಾಗಿರುತ್ತಾರೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುವುದು. ಸೊ ಇಲ್ಲಿ ಇವರು ಟೆಸ್ಟ್, ಏಕದಿನ ಮತ್ತು T20 ಒಟ್ಟಾಗಿ 350 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುತ್ತಾರೆ. ಇವರು ಕ್ರಿಕೆಟ್ ಮಾತ್ರವಲ್ಲದೆ ಫುಟ್ಬಾಲ್ ತಂಡದಲ್ಲಿಯೂ ಕೂಡ ಆಡಿರುತ್ತಾರೆ. ಫಿಫಾ ವರ್ಲ್ಡ್ ಕಪ್ನಲ್ಲಿ ಕೂಡ ಆಡಿರುತ್ತಾರೆ. ಹಾಗಾಗಿ ಇವರನ್ನು ವಿಭಿನ್ನ ಕ್ರೀಡೆಗಳ ವಿಶ್ವಕಪ್ ಆಡಿರುವ ಹೆಗ್ಗಳಿಕೆ ಕೂಡ ಇವರಲ್ಲಿದೆ. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇವರು ಮಹಿಳಾ ಕ್ರಿಕೆಟ್ನಲ್ಲಿ 6000ಕ್ಕೂ ಹೆಚ್ಚು ರನ್ ಮತ್ತು 300ಕ್ಕೂ ಹೆಚ್ಚು ವಿಕೆಟ್ ಪಡೆದ ಮೊದಲ ಆಟಗಾರ್ತಿ ಆಗಿರುತ್ತಾರೆ. ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ, ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ದಾಖಲೆ ಭಾರತದ ಸಚಿನ್ ತೆಂಡೂಲ್ಕರ್ ಅವರಿಗೆ ಇದೆ. ಇವರು 664 ಪಂದ್ಯಗಳನ್ನು ಆಡಿರುತ್ತಾರೆ. ಹಾಗೆಯೇ ಭಾರತದ ಮಹಿಳಾ ತಂಡದಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿರುವ ಆಟಗಾರ್ತಿ ಯಾರೆಂದರೆ ಮಿಥಾಲಿ ರಾಜ್ ಆಗಿರುತ್ತಾರೆ. 333 ಪಂದ್ಯಗಳನ್ನು ಆಡಿರುತ್ತಾರೆ. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ICC ಬಗ್ಗೆ ಮಾಹಿತಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಇದರ ಕೇಂದ್ರ ಕಚೇರಿ ದುಬೈನಲ್ಲಿದೆ. ದುಬೈ UAEನಲ್ಲಿದೆ. ಸೊ ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಇದಾಗಿತ್ತು 23 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.